ಓಂ ನಮ ಶಿವಾಯ. ಸ್ವಾಮಿ ಗುರುವಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಕುಂಭ ರಾಶಿಯಲ್ಲಿ ಶನಿ ಹಿಮ್ಮುಖ ಚಲನೆ ಎಲ್ಲ ರಾಶಿಗೆ ಅಷ್ಟಾಗಿ ಸಮಯ ಒಳ್ಳೆಯದಿಲ್ಲ. ಇನ್ನು ಸರಿಸುಮಾರು ಒಂದು 4 ತಿಂಗಳುಗಳ ಕಾಲ ಜಾಗೃತಿಯಾಗಿರಬೇಕು. ಎಲ್ಲ ರಾಶಿಗಳ ಬಗ್ಗೆ ಹೇಳ್ತೇನೆ, ಮತ್ತು ಲಾಸ್ಟಲ್ಲಿ ಅದಕ್ಕೆ ಏನು ಮಾಡಬೇಕು ಪರಿಹಾರ ಅನ್ನೋದನ್ನು ಕೂಡ ಹೇಳ್ತೇನೆ. ಹಾಗೆಯೇ ಪ್ರಸ್ತುತ ಶನಿ ಕುಂಭರಾಶಿಯಲ್ಲೇ ಇರುವಂಥದ್ದು. ಅವರು ಜುಲೈ ಅಂದರೆ ಈ ತಿಂಗಳೇ ಜೂನ್ 29ರಂದು ಹಿಮ್ಮುಖವಾಗಿ ಚಲನೆ ಮಾಡುವಂಥದ್ದು. ಅದರಿಂದ ಎಲ್ಲ ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. ಸರಿಸುಮಾರು 4 ತಿಂಗಳುಗಳ ಕಾಲ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿ ಇರೋದು ಒಳ್ಳೆಯದು. ಹಾಗೆಯೇ ಅದರ ಬಗ್ಗೆ ಮಾತಾಡ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕಾನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿ. ಹಾಗೆಯೇ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಮಹತ್ವಪೂರ್ಣವಾದ ವಿಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಕೂಡ ಮುಖ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸ್ಬೋದು. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಪ್ರಸ್ತುತ ಶನಿ ಕುಂಭರಾಶಿಯಲ್ಲಿ ಇರುವಂಥದ್ದು. ಜೂನ್ 29ರಂದು ಶನಿ ಇದೇ ರಾಶಿಯಲ್ಲಿ ಹಿಮ್ಮುಖ ಚಲನೆ ಮಾಡುವಂಥದ್ದು. ಶನಿಯ ಈ ಸಂಚಾರದ ಪ್ರಭಾವ 12 ರಾಶಿಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಜ್ಯೋತಿಷದಲ್ಲಿ ಶನಿದೇವರನ್ನು ನ್ಯಾಯದೇವರು ಅಥವಾ ಕರ್ಮಫಲದಾತ ಅಂತ ಕರೆಯಲಾಗುತ್ತೆ. ಶನಿ 2.5 ವರ್ಷಗಳವರೆಗೆ ಒಂದು ರಾಶಿಯಲ್ಲಿ ಚಲಿಸಿದ ನಂತರ ತಮ್ಮ ರಾಶಿಯನ್ನು ಬದಲಾಯಿಸುವಂಥದ್ದು. ಪ್ರಸ್ತುತ ಶನಿ ಕುಂಭರಾಶಿಯಲ್ಲಿ ಚಲಿಸ್ತಾ ಇದ್ದು, ಜೂನ್ 29ರಂದು ಶನಿ ಇದೇ ರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡುವಂಥದ್ದು. ಶನಿಯ ಚಲನೆ ಯಾವ ರಾಶಿಗೆ ಆತಂಕ ಎದುರಾಗಲಿದೆ, ಯಾವ ರಾಶಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ತುಂಬ ಎಲ್ಲ ರಾಶಿಗೆ ಕೆಟ್ಟದು ಅಂತ ಹೇಳೋಕ್ಕಾಗಲ್ಲ. ಆದರೂ ಎಲ್ಲ ರಾಶಿಗೆ ಮಿಶ್ರ ಫಲ ಅಂತಲೇ ಹೇಳಬಹುದು. ಅದು ಯಾವ ರಾಶಿಗೆ ಅಂತ ಹೇಳೋದಾದರೆ, ಮೇಷರಾಶಿ ಮೊದಲನೇದಾಗಿ. ಶನಿ ಮೇಷರಾಶಿಯ 10 ಮತ್ತು 11ನೇ ಮನೆಯ ಅಧಿಪತಿ. ಪ್ರಸ್ತುತ ಶನಿ ನಿಮ್ಮ 11ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುವಂಥದ್ದು. ಶನಿ ಚಲನೆಯಿಂದ ಮೇಷರಾಶಿಗೆ ಸೇರಿದ ಉದ್ಯೋಗಸ್ಥರಿಗೆ ಅನುಕೂಲವಾಗಲಿದೆ. ಈ ಸಮಯದಲ್ಲಿ ಹಲವು ಸಮಸ್ಯೆಗಳ ಹೊರತಾಗಿ ನೀವು ಯಶಸ್ಸು ಗಳಿಸಬಹುದು. ವ್ಯಾಪಾರಿಗಳಿಗೆ ಶನಿ ಕೃಪೆಯಿಂದ ಸಾಕಷ್ಟು ಲಾಭ. ಮೇಷರಾಶಿಯವರು ಹಣ ಗಳಿಸುವಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಕೂಡ ಎದುರಿಸಬಹುದು. ಅಂದರೆ ಎರಡೂ ಇದೆ ಸಮಸ್ಯೆ, ಇದು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ 9, 10ನೇ ಮನೆಯ ಅಧಿಪತಿ ಶನಿ. ಪ್ರಸ್ತುತ ಶನಿ ನಿಮ್ಮ 10ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ತಿಳಿಸುವಂಥದ್ದು. ಶನಿಯಿಂದ ನೀವು ವೃತ್ತಿ ಜೀವನದಲ್ಲಿ ಏರಿಳಿತವನ್ನು ಎದುರಿಸ್ತೀರಿ. ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುವುದರಿಂದ ನಿಮ್ಮ ಶಕ್ತಿ ಸಮಯ ಎರಡೂ ವ್ಯಕ್ತವಾಗುವಂಥದ್ದು. ವ್ಯಾಪಾರಿಗಳು ಈ ಸಮಯದಲ್ಲಿ ಹೆಚ್ಚು ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತೆ. ಈ ಅವಧಿಯಲ್ಲಿ ನೀವು ಹೆಚ್ಚು ಲಾಭ ಪಡೆದರೂ ಉಳಿತಾಯ ಮಾಡಲು ಸಾಧ್ಯವಾಗುತ್ತೆ ಒಂದು ಮಟ್ಟಕ್ಕೆ. ಅಂದರೆ ಎಲ್ಲರಿಗೂ ಒಳ್ಳೆಯದೂ ಇದೆ, ಕೆಟ್ಟದ್ದು ಇದೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆಯೇ ಮಿಥುನ ರಾಶಿ. ಶನಿ ಮಿಥುನ ರಾಶಿ 8 ಮತ್ತು 9ನೇ ಮನೆಯ ಅಧಿಪತಿ. ಪ್ರಸ್ತುತ ಶನಿ ನಿಮ್ಮ 9ನೇ ಸ್ಥಾನದಲ್ಲಿ ಮುಖವಾಗಿ ಚಲಿಸುವಂಥದ್ದು. ಮತ್ತು ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಮತ್ತು ನೀವು ಅದೃಷ್ಟ ಕೈ ಹಿಡಿದರೂ ಕೂಡ ನಿಮಗೆ ಆತ್ಮವಿಶ್ವಾಸದ ಕೊರತೆ ಬರುವಂಥದ್ದು. ಮತ್ತು ಕೆಲಸದಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಹಾಗೆಯೇ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಕಡಿಮೆ ಆಗಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಯಾರೂ ಗುರುತಿಸದೇ ಇರಬಹುದು. ಅದರ ಬಗ್ಗೆ ಜಾಗೃತಿ ಆಗಿರಿ. ಹಾಗೆಯೇ ಮನೆಯಲ್ಲಿ ಸಮಸ್ಯೆಗಳಿಗೆ ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಜಗಳಗಳು ಸಂಭವಿಸಬಹುದು. ಅದರ ಬಗ್ಗೆ ಎಚ್ಚರವಾಗಿರಿ. ಹಾಗೆಯೇ ಕಟಕ ರಾಶಿ 7 ಮತ್ತು 8ನೇ ಮನೆಯ ಅಧಿಪತಿ ಶನಿ. ಪ್ರಸ್ತುತ ಶನಿ ನಿಮ್ಮ 8ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುವಂಥದ್ದು. ಶನಿ ಸಂಚಾರದಿಂದ ನಿಮಗೆ ಭಾರಿ ಲಾಭ. ನೀವು ಜೀವನದಲ್ಲಿ ಪ್ರಗತಿ ಸಾಧಿಸುವಂಥದ್ದು. ಕೆಲಸದಲ್ಲಿ ಉತ್ತಮ ಅವಕಾಶವನ್ನು ಭಾರಿ ಲಾಭ ಆಗುತ್ತೆ. ಜೀವನದಲ್ಲಿ ಪ್ರಗತಿ ಸಾಧಿಸುವಂಥ, ಆದರೆ ಕೆಲಸದಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ನೀವು ಆರ್ಥಿಕ ವಿಷಯಗಳಲ್ಲಿ ಎಚ್ಚರ ವಹಿಸಿದರೆ ಒಳ್ಳೆಯದು. ಪ್ರಯಾಣದಿಂದ ಆರ್ಥಿಕ ನಷ್ಟ ಉಂಟಾಗಬಹುದು. ಹಾಗೆಯೇ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಏರಿಳಿತಗಳನ್ನು ಕಾಣುವಿರಿ. ಇದರಿಂದ ಮನೆಯ ವಾತಾವರಣ ಹದಗೆಡಬಹುದು. ಎಲ್ಲದರಲ್ಲೂ ಸ್ವಲ್ಪ ಒಳ್ಳೆಯದು ಇದೆ, ತುಂಬ ಒಂದು ಅಶುಭನೂ ಇದೆ. ಸಿಂಹರಾಶಿ. ಶನಿಯು ಸಿಂಹರಾಶಿ 6 ಮತ್ತು 7ನೇ ಮನೆಯ ಅಧಿಪತಿ. ಪ್ರಸ್ತುತ ಶನಿ 7ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುವಂಥದ್ದು. ನಿಮ್ಮ 7ನೇ ಮನೆ ಸ್ಥಾನದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಇಷ್ಟವಿಲ್ಲದಿದ್ದರೂ ನೀವು ದೂರ ಪ್ರಯಾಣಿಸಬೇಕಾಗಬಹುದು. ನೀವು ವ್ಯಾಪಾರದಲ್ಲಿ ಅಸಫಲರಾಗಬಹುದು. ಹಾಗಾಗಿ ಎಚ್ಚರ ವಹಿಸಿ. ನಿಮ್ಮ ಸಂಗಾತಿಯೊಂದಿಗೆ ಸ್ವಾಭಿಮಾನಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಎದುರಾಗಬಹುದು. ಇದರಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು. ಇದು ಸಿಂಹರಾಶಿಯವರಿಗೆ ಈ ಒಂದು ಹಿಮ್ಮುಖ ಚಲನೆ ಏನೆಲ್ಲ ಒಂದು ಆಗ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ನಿಮ್ಮ ಅಂದರೆ ಕನ್ಯಾ ರಾಶಿಯವರಿಗೆ ಕೂಡ 5 ಮತ್ತು 6ನೇ ಮನೆಯ ಅಧಿಪತಿ ಶನಿ. ಪ್ರಸ್ತುತ ಶನಿ ನಿಮ್ಮ 6ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುವಂಥದ್ದು. ಶನಿಯ ಪ್ರಭಾವದಿಂದ ನಿಮ್ಮ ಖರ್ಚುಗಳನ್ನು ಪೂರೈಸಲು ನೀವು ಸಾಲ ತೆಗೆದುಕೊಳ್ಳಬೇಕಾಗಬಹುದು. ಸ್ವಂತ ಉದ್ಯೋಗ ಮಾಡುವವರಿಗೆ ಸ್ಪರ್ಧೆ ಹೆಚ್ಚಾಗಬಹುದು. ಶನಿಯ ಸಂಚಾರದಿಂದ ನಿಮಗೆ ಆರ್ಥಿಕ ಸಂಕಷ್ಟ ಉಂಟಾಗಬಹುದು. ಇದರಿಂದ ನಿಮಗೆ ದುಃಖ ಬರಬಹುದು, ಹೆಚ್ಚಾಗಬಹುದು. ಪರಿಹಾರ ಕೂಡ ಹೇಳ್ತೇನೆ, ನೋಡ್ತಾ ಇರಿ.
ಲಾಸ್ಟ್ ತನಕ. ಹಾಗೆಯೇ ತುಲಾರಾಶಿಗೆ ಹೇಗೆ ಅಂದರೆ ತುಲಾರಾಶಿಯು 4 ಮತ್ತು 5ನೇ ಮನೆಯ ಅಧಿಪತಿ ತುಲಾರಾಶಿಯ. ಪ್ರಸ್ತುತ ಶನಿ ನಿಮ್ಮ 5ನೇ ಸ್ಥಾನದಲ್ಲಿ ಮುಖವಾಗಿ ಚಲಿಸುವಂಥದ್ದು. ಕೆಲಸದ ಸ್ಥಳದಲ್ಲಿ ನಿಮಗೆ ಸವಾಲುಗಳು ಎದುರಾಗಬಹುದು, ನಿಮಗೆ ಹಣದ ಕೊರತೆ ಉಂಟಾಗಬಹುದು, ಇದರಿಂದಾಗಿ ನಿಮ್ಮ ಬಜೆಟ್ ಹಾಳಾಗಬಹುದು, ಪ್ರೀತಿಯಲ್ಲಿರುವವರು ಭಾವನಾತ್ಮಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಹಾಗೆಯೇ ಇದರೊಂದಿಗೆ ಸಂಗಾತಿಯೊಂದಿಗೆ ಕೂಡ ಮನಸ್ತಾಪ ಉಂಟಾಗಬಹುದು. ಅದಕ್ಕೆ ಆದಷ್ಟು ಎಲ್ಲದರಲ್ಲೂ ಜಾಗ್ರತೆ ಆಗಿರಿ. ಈಗಾಗಲೇ ಅರ್ಧಮಾಷ್ಟಮ ಶನಿ ಪ್ರಭಾವ ಪಂಚಮಾಸ್ತಮ ಶನಿ ಪ್ರಭಾವ ತುಲಾರಾಶಿಗೆ ಇರುವಂಥದ್ದು, ಗುರುಬಲ ಕೂಡ ಇಲ್ಲ. ಹಾಗೆಯೇ ವೃಶ್ಚಿಕ ರಾಶಿಯ 3 ಮತ್ತು 4ನೇ ಮನೆಯ ಅಧಿಪತಿ ಶನಿ. ಪ್ರಸ್ತುತ ಶನಿ 4ನೇ ಸ್ಥಾನದಲ್ಲಿ ಮುಖವಾಗಿ ಚಲಿಸುವಂಥದ್ದು. ಶನಿ ಸಂಚಾರದ ಸಮಯದಲ್ಲಿ ನಿಮ್ಮ ಕುಟುಂಬದವರ ಮೇಲೆ ಹೆಚ್ಚು ಕಾಳಜಿ ವಹಿಸಿ. ನಿಮ್ಮ ಜೀವನದಲ್ಲಿ ತೊಂದರೆ ಎದುರಾಗಬಹುದು. ವೃತ್ತಿ ಜೀವನದಲ್ಲಿ ನೀವು ಮುಂದೆ ಸಾಗ್ತಾ ಇರುವ ಉತ್ತಮ ಅವಕಾಶಗಳನ್ನು ಕೂಡ ಕಳೆದುಕೊಳ್ಳುವಂಥದ್ದು. ಕೆಲಸದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವುದರಿಂದ ತೊಂದರೆ ಅನುಭವಿಸುವಿರಿ. ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ನಷ್ಟ ಉಂಟಾಗಬಹುದು. ಅದರ ಕಡೆಗೆ ಗಮನ ಕೊಡಿ. ಸ್ವಲ್ಪ ಒಳ್ಳೆಯದು ಇದೆ, ಶುಭನೂ ಇದೆ, ಅಶುಭನೂ ಇದೆ. ಹಾಗೆಯೇ ಶನಿಯು ಧನುರಾಶಿ 2 ಮತ್ತು 3ನೇ ಮನೆಯ ಅಧಿಪತಿ. ಪ್ರಸ್ತುತ ಶನಿ ನಿಮ್ಮ 3ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುವಂಥದ್ದು. ಶನಿ ಸಂಚಾರದ ಸಮಯದಲ್ಲಿ ನೀವು ಹೆಚ್ಚು ಸಮಯವನ್ನು ಪ್ರಯಾಣದಲ್ಲಿ ಕಳೆಯುವಂಥದ್ದು. ಆದರೆ ನಿಮ್ಮ ಪ್ರಗತಿಯ ಬಗ್ಗೆ ಈ ಅವಧಿಯಲ್ಲಿ ಗಮನ ಕೊಟ್ಟರೆ ಒಳ್ಳೆಯದು. ವ್ಯಾಪಾರಿಗಳು ಈ ಸಮಯದಲ್ಲಿ ಸ್ವಲ್ಪ ಮಾತ್ರ ಲಾಭ ಪಡೆಯುವಂಥದ್ದು. ಇದರಿಂದಾಗಿ ನೀವು ಸಂತುಷ್ಟರಾಗುವುದಿಲ್ಲ. ಮನೆ ಅಗತ್ಯಗಳಿಗಾಗಿ ನೀವು ಹೆಚ್ಚು ಖರ್ಚು ಮಾಡಬೇಕಾಗಬಹುದು. ಅದು ನಿಮ್ಮ ಆರ್ಥಿಕತೆಗೆ ಪೆಟ್ಟು ಬೀಳಬಹುದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ಶನಿ ನಿಮ್ಮ ರಾಶಿಯ ಅಧಿಪತಿ ಮಾತ್ರವಲ್ಲದೆ ಮಕರ ರಾಶಿಯ 1 ಮತ್ತು 2ನೇ ಮನೆಯ ಅಧಿಪತಿ ಶನಿ. ಅಂದರೆ ಮಕರ ರಾಶಿ ಮತ್ತು ಕುಂಭರಾಶಿಯ ಅಧಿಪತಿ. ಪ್ರಸ್ತುತ ಶನಿ ನಿಮ್ಮ 2ನೇ ಸ್ಥಾನದಲ್ಲಿ ಮುಖವಾಗಿ ಚಲಿಸುವಂಥದ್ದು. ಹಾಗಾಗಿ ಅವಧಿಯಲ್ಲಿ ನೀವು ಹೆಚ್ಚಿನ ಸಮಯವನ್ನು ನಿಮ್ಮ ಕುಟುಂಬದವರೊಂದಿಗೆ ಕಳೆಯುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುವಿರಿ. ಈ ಸಮಯದಲ್ಲಿ ನಿಮ್ಮ ಮಾತಿನ ಬಗ್ಗೆ ಎಚ್ಚರಿಕೆಯಿಂದಿರುವುದು ಮುಖ್ಯ. ಕೆಲಸದಲ್ಲಿ ಬದಲಾವಣೆ ನೀವು ಅಸಂತುಷ್ಟರಾಗುವಿರಿ. ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿಸಲು ಸಾಧ್ಯವಾಗದೇ ಇರುವುದರಿಂದ ನೀವು ಚಿಂತೆಗೆ ಒಳಗಾಗಬೇಕಾಗಬಹುದು ಮಕರ ರಾಶಿಯವರು. ಹಾಗೆಯೇ ನೆಕ್ಸ್ಟ್ ಕುಂಭರಾಶಿಯಲ್ಲೇ ಶನಿ ಮುಖವಾಗಿ ಚಲಿಸುವಂಥದ್ದು. ಪ್ರಸ್ತುತ ಕುಂಭರಾಶಿಯಲ್ಲಿ ಇರುವಂಥದ್ದು. ಕುಂಭರಾಶಿಯವರಿಗೆ 7ನೇ ಶನಿ ಮಧ್ಯ ಭಾಗ ನಡೀತಾ ಇರುವಂಥದ್ದು. ಪ್ರಸ್ತುತ ಶನಿ ನಿಮ್ಮ 1ನೇ ಸ್ಥಾನದಲ್ಲಿ ಮುಖವಾಗಿ ಚಲಿಸುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಅಂದರೆ 1ನೇ ಸ್ಥಾನದಲ್ಲಿ ಇದರಲ್ಲೇ ಚಲಿಸುವಂಥದ್ದು. ನೀವು ಅನವಶ್ಯಕವಾಗಿ ಪ್ರಯಾಣಿಸುವುದರಿಂದ ಅನವಶ್ಯಕವಾಗಿ ಖರ್ಚಾಗುವ ಸಂಭವ. ಹಾಗೆಯೇ ನೀವು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಕೆಲಸವನ್ನು ಬದಲಾಯಿಸುವುದರ ಬಗ್ಗೆ ಯೋಚಿಸಬಹುದು. ಆದರೆ ಈ ಅವಧಿಯಲ್ಲಿ ಕೆಲಸ ಬದಲಾಯಿಸುವುದು ಒಳ್ಳೆಯದಲ್ಲ. ಈ ಅವಧಿಯಲ್ಲಿ ನೀವು ಅಂದುಕೊಳ್ಳದೇ ಇರುವ ಕಡೆಗಳಿಂದ ಹಣಗಳಿಸುವುದರಿಂದ ಲಾಭ ಪಡೆಯುವಿರಿ. ಸ್ವಲ್ಪ ಒಳ್ಳೆಯದು ಇದೆ, ಇನ್ನು ಕೆಲವು ಇದು ಇದೆ, ಅದರ ಬಗ್ಗೆ ಯೋಚನೆ ಸ್ವಲ್ಪ ಜಾಗರೂಕರಾಗಿರಿ. ಹಾಗೆಯೇ ಮೀನರಾಶಿ 11 ಮತ್ತು 12ನೇ ಮನೆಯ ಅಧಿಪತಿ ಶನಿ. ಪ್ರಸ್ತುತ ಶನಿ ನಿಮ್ಮ 12ನೇ ಸ್ಥಾನದಲ್ಲಿ ಹಿಮ್ಮುಖವಾಗಿ ಚಲಿಸುವಂಥದ್ದು. ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಕಡೆ ಹೆಚ್ಚು ಗಮನ ಕೊಡಿ ಮತ್ತು ಸರಿಯಾಗಿ ಯೋಚಿಸಿ ಹಣ ಖರ್ಚು ಮಾಡಿರಿ. ಶನಿಯ ಸಂಚಾರದ ಸಮಯದಲ್ಲಿ ನೀವು ಒಂಟಿತನವನ್ನು ಅನುಭವಿಸಬಹುದು. ಕೆಲಸದ ಒತ್ತಡದಿಂದಾಗಿ ಚಿಂತೆಗೆ ಒಳಗಾಗುವಿರಿ. ಶನಿ ಸಂಚಾರದ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಲಾಭ ನಷ್ಟ ಎರಡನ್ನ ಅನುಭವಿಸಬೇಕಾಗಬಹುದು. ಇದ್ರ ಬಗ್ಗೆ ಏನು ಹೆದರಿಕೆ ಬೇಡ. ಆದಷ್ಟು ಏನು ಮಾಡಬೇಕು, ಶನಿದೇವರ ಮಂತ್ರ ಆಗಿರ್ಬೋದು, ಹಾಗೆಯೇ ಶನಿ ಪೂಜೆ ಕೊಡುವಂಥದ್ದಾಗಿರ್ಬೋದು, ಅಥವಾ ಎಳ್ಳೆಣ್ಣೆ ಕೊಡುವಂಥದ್ದಾಗಿರ್ಬೋದು, ಶನಿವಾರದ ದಿನ ಎಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಶಿವದೇವರ ಒಂದು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದಾಗಲಿ, ದಿನಾಲೂ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ, ಅದು ಕೇಳುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಒಂದು ಶನಿದೇವರ ಸುಮ್ಮನೆ ಬರಲ್ಲ, ಕರ್ಮಕ್ಕೆ ಅನುಗುಣವಾಗಿ ನಮಗೆ ಎಲ್ಲ ಕೆಟ್ಟದು ಮಾಡ್ತಾರೆ ಅಂತ ಅಲ್ಲ, ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಮಾಡ್ತಾರೆ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅವರು ಏನು ಮಾಡೋದು, ನಮಗೆ ಅಶುಭವನ್ನು ಕೊಡುವಂಥದ್ದು, ಅವರಾಗಿ ಏನು ಕೊಡುವುದಿಲ್ಲ. ಹಾಗೆಯೇ ಈ ಒಂದು ಪರಿಹಾರ ಶನಿದೇವರ ಆರಾಧನೆ, ಶಿವದೇವರ ಆರಾಧನೆಯನ್ನು ಮಾಡೋದರಿಂದ, ಹಾಗೆಯೇ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ, ಎಳ್ಳೆಣ್ಣೆಯನ್ನು ಕೊಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ.